ಚೇರ್ಮನ್ ಆದರು ಇವರೆಲ್ಲ ಸೀನಿಯರ್ ಕಾನ್ಸ್ಟೇಬಲ್ ಮತ್ತು ಲೇಡಿ ಕಾನ್ಸ್ಟೇಬಲ್ ನಿಮಗೆ ತಿಳಿಸುವುದೇನೆಂದರೆ ಇದೇ ತಿಂಗಳ 2 ತಾರೀಕಿಗೆ ಬಂದರ್ ರೋಡ್ 5ನೇ ಫ್ಲೋರ್ನಲ್ಲಿ ಒಂದು ಘಟ್ಟ ಆಗಿದೆ. ಆ ಘಟನೆ ಬಗ್ಗೆ ನಮಗೆ ಇರ್ಬೋದು ಪೊಲೀಸರು ಮಾಡಬೇಕು. ಆ ಬಗ್ಗೆ ತನಿಖೆ ಆಗಬೇಕಂತ ನಮಗೆ ಒಂದು ಮನವಿ ಬರಬೇಕು. ಈ ನಿಮ್ಮ ಮೂಲಕ ಸ್ವಲ್ಪ DCಗೆ ಕಳಿಸ್ಬೇಕಂತ ಮತ್ತು ನಿಮಗೆ PSI ಮತ್ತು ಪೊಲೀಸ್ ಅಧಿಕಾರಿಗಳ ಮೇಲೆ ತನಿಖೆ ಆಗುವಂಥ ಕ್ರಮ ಕೈಗೊಳಿಸಬೇಕು ಮತ್ತು ಅವ್ರಿಗೆ ಅಮಾನತ್ ಮಾಡಬೇಕು. ಆ ಬಗ್ಗೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ನೀವು ಓದಂದ್ರೆ ಅದೇ ST ಕಳಿಸಿ ಮತ್ತು ಅದ್ರ ಮೇಲೆ ನೀವು ಏನು ಕ್ರಮ ತಗೊಳ್ಬೇಕು, ಸ್ವಲ್ಪ ಸೂಕ್ತ ಕ್ರಮ ತಗೊಂಡು ಅವ್ರಿಗೆ ಅಮಾನತ್ ಮಾಡಬೇಕು. ಈಗ ವಿಷಯ ತಮ್ಮೆಲ್ಲರ ಗಮನ ಆ್ಯಸ್ ಅ ರೆಪ್ರೆಸೆಂಟೇಟಿವ್ ಬಾಡಿ ಬಂದಿದ್ದೀರಾ. ಇದ್ರ ಬಗ್ಗೆ ನಾವು ಅಧಿಕಾರಿಗಳು ಚರ್ಚೆ ಮಾಡಿ ಏನು ಘಟನೆ ನಡೆದಿತ್ತು ಇದು ಗಮನಕ್ಕೆ ಈಗ ಅಧಿಕೃತವಾಗಿ ಬಂದಿರೋದ್ರಿಂದ ಇನ್ನು ಮುಂದೆ ಯಾವ ರೀತಿ ನಾವು ಕ್ರಮ ಜರುಗಿಸಬೇಕು ಅದ್ರ ಬಗ್ಗೆ ಈ ನಮಗೆ ಕ್ರಮ ಆಗಿದ್ರೆ ಪೊಲೀಸ್ ಮೇಲೆ ವಿಶ್ವಾಸ ಹೋಗ್ತದೆ. ಪೊಲೀಸ್ ಕಾಪರೇಷನ್ ಇರಬೇಕು, ಡಿಪಾರ್ಟ್ಮೆಂಟ್ ಇರಬೇಕು. ಇದು ಈ ನಮಗೆ ಆಗಿದ್ರೆ ಪೊಲೀಸ್ ಕಾಪರೇಷನ್ ಪಬ್ಲಿಕ್ ಕಾಪರೇಷನ್ ಸಿಕ್ಕುವುದು. ಯಾಕೆಂದರೆ ಮೀಡಿಯಲ್ಲಿ ರಿಪೋರ್ಟ್ಸ್ ಎಲ್ಲ ನೀವು ನೋಡಿ ಕೊಡಿರ್ಬೋದು. ಅವರು ಸಾಕಾಗ್ತಾರೆ, ಎಲ್ಲ ಕುರಿ ಇದ್ದಾರೆ ಅವ್ರ ಹತ್ರ, ದನ ಇದೆ ಮತ್ತು ಕೋಡಿ ಎಲ್ಲ ಹತ್ತಿರ ಆಗ್ತದೆ. ನಮಗೆಲ್ಲ ಗೊತ್ತುಂಟು ಅವ್ರು ಯಾವ ಪ್ರೀತಿಯಾಗಿ ಇದು ಮಾಡ್ತಾರೆ ಅಂತ ಅವರು. ಬೇಕಾದರೆ ಇದು ನಮ್ಮದು ಎಲ್ಲಾರು ಮಿಲ್ಸ್ ಇದೆ, ಅಲ್ಲಿ ಹೋಗಿ ನೀವು ಕೂಡ ಕೇಳ್ಬೋದು ಅವರು ಯಾವ ನಮೂನೆ ತಿಂಡಿ ತರ್ತಾರೆ ಅಲ್ಲಿಂದ. ದನ ಕುರಿ ಕ್ಯಾಟಲ್ಸ್ ಫಿಟ್ಟಿಂಗ್ ಅವ್ರಿಗೆ ತುಂಬ ಟೈಮಿಂದ ನಾವು ನೋಡ್ತಾ ಇದ್ದೇವೆ. ಅವ್ರಿಗೆ ಸ್ವಲ್ಪ ಪ್ರೀತಿ ಕ್ಯಾಟಲ್ಸ್ ಬಗ್ಗೆ. ಈಗ ಏನಾಗಿದೆ ಮತ್ತು ಯಾರು ಇದು ಕ್ಯಾಟಲ್ಸ್ ಯಾರು ಇದು ಮಾಡ್ತಾ ಇದ್ದಾರೆ, ಸ್ವಲ್ಪ ಅದರಲ್ಲಿ ಸ್ವಲ್ಪ ಜನರಲ್ಲಿ ಭಯ ಬಂದಿದೆ. ಮತ್ತೆ ಯಾರಾದರೂ ನಾಳೆ ಯಾರಾದರೂ ಮನೆಯಲ್ಲಿ ಬಂದ್ಕೊಂಡು ಈ ಥರದ ಮತ್ತೆ ಏನಾದರೂ ಘಟನೆ ಆಗ್ಬೋದು ಅಂತ ಸ್ವಲ್ಪ ಜನರಲ್ಲಿ ಸ್ವಲ್ಪ ಭಯ ಇದೆ. ಪೊಲೀಸ್ ಇಲಾಖೆ ಮೇಲಧಿಕಾರಿಗಳ ಗಮನ ತಂದಿದೆ. ನಾನು ಸೂಕ್ತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನನಗೆ ವಿಶ್ವಾಸ ಉಂಟು, ನೀವು ಒಳ್ಳೆ ಅಧಿಕಾರಿ, ನೀವು ಅವ್ರ ಮೇಲೆ ಕ್ರಮ ತಗೊಳ್ತೀನಿ ನನಗೆ ದಯವಿಟ್ಟು ಆಸ್ ಪರ್ ಕೇಸಸ್ ಪ್ರಾವಿಷನ್ ಸರ್. ಅಂತ ಒಂದು ಮ್ಯಾನ್ ಕೇಸ್ ಆಯಿತು ಮತ್ತು ಗಾರ್ಡ್ ಆಗೋದು ಮತ್ತೆ ಬಂದಿಲ್ಲ ನಂತರ ಅಂತ ಕನ್ಫರ್ಮಿಟಿ ಮುಂದೆ ಬಂದರೆ ಅಲ್ಲ ಇವ್ರು ಬಂದ ನಂತರ ಒಂದು 2-3 ಘಟನೆ ಆಯಿತು ಮೇಡಮ್. ಈಗ ನಮ್ಮ ಸಲ್ಮಾನಾಬಾದ್ನಲ್ಲಿ ಅಲ್ಲಿ ಅವರು ಗೇಡ್ ಹಾಕಿದ್ರು. ಆ ಗೇಡ್ ಹಾಕಿದ್ರು ಪರಿಸ್ಥಿತಿನೇ ಇಲ್ಲ. ಇವರು ಬಂದು ಅಲ್ಲಿ ಸ್ವಲ್ಪ ತಕರಾರು ಮಾಡಿ ಅದು ಇದೆಲ್ಲ ಆಯಿತು. 2-3 ಘಟನೆ ಸಣ್ಣ ಆಯ್ತು. ಇವ್ರು ಸ್ವಲ್ಪ ಬೇರೆ ಪಬ್ಲಿಕ್ ಜೊತೆ ಸರಿ ನಮಗೆ ಮತ್ತು ಜನರು ಸಹ ಹಿಂಗೆ ಸರ್ ಕೋವಿಡ್ ನಡೀತಾ ಉಂಟು. ಏನಾದರೂ ಸರ್ಕಾರ ನಮಗೆ ಕೋಪರೇಟ್ ಮಾಡ್ತಾರೆ, ನಮ್ಗೆ ಗೊತ್ತು. ಈ ಥರ ಎಲ್ಲ ಮಾಡಿಕೊಂಡು ಈ ಟೈಮ್ನಲ್ಲಿ ಎಲ್ಲ ಮಾಡಿದ್ರೆಲ್ಲ ಎಲ್ಲ ಆಗ್ಬಾರ್ದು. ಸ್ವಲ್ಪ ತಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು ఏంటంటే ಸ್ವಲ್ಪ ದಯವಿಟ್ಟು ಇದರ ಮೇಲೆ ನಾವು ಕಡಿಮೆ हमने असिस्टेंट कमिश्नर साहिबा को आज एक मेमोरेंडम दिया है. हम और हमारे सब काउंसलर मिल के मेमोरेंडम दिया है. मेमोरेंडम का खुलासा ये है कि इस महीने की 8 तारीख को जो बंदर रोड में जो वाक़या पेश आया था, शर्मसार वाक़या, जो इंसान को शर्मसार करने वाला वाक़या, जो कि अपने घरों में गाय बकरे और मुर्गियाँ जो पालते हैं और जो उसका बिजनेस करते हैं दूध का और अंडों का वगैरह, वही दिन 8 तारीख को सुबह जब हमारी PSI सोमा जब उनके घर ही अपने कांस्टेबल को लेके और डरा धमका कर जो जानवर लेके आई और उनको 3-4 लोगों को तकरीबन 5 लोगों को पुलिस स्टेशन बुला कर लाने के बाद जिनसे जिस तरह का सलूक किया और जिस तरह से उनको दर्दकोब किया, हम तमाम काउंसलर और भटकल के अवाम एक ही साथ उस पुलिस ऑफिसर और उस कांस्टेबल की मजम्मत करते हैं. और इसी सिलसिले में आज हमने जो मनवी दिया है, हम DC साहिबा से, हम AC साहिबा के मारिफत DC से मुतालबा करते हैं कि जो ये वाक़या हुआ है इसकी सही इंक्वायरी की जाए, तहक़ीक़ात किया जाए
और ये जो खाती ऑफिसरान को PSI सोमा और उसके कांस्टेबलान को उनको सख्त से सख्त सज़ा दी जाए और उनका इधर से उनको सस्पेंड किया जाए, यही हमारा सब लोगों का मुतालिबा है। ಏನು ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ನಿನ್ನೆ ಅವ್ರ ಮನೆಯವರು ಮತ್ತು ಅವರೆಲ್ಲ ಬಂದಿದ್ದರು. ನನಗೆ ಏನು ಮಾಡಬೇಕು ಅದ್ರ ಪ್ರೊಸೀಜರ್ ಏನು ಅಂತ ಹೇಳೋದು ನಾನು ಹೇಳಿದ್ದೇನೆ. ಫುಲ್ ಟೆನ್ಷನ್ ಇರುತ್ತೆ, ಎಲ್ಲಿ ಹೋಗಿ ಏನು ಮಾಡೋದು. ನೂರಿನಲ್ಲಿ ಒಂದು 30% ಜನ ಎಲ್ಲ ಬಡವರು ಇರ್ತಾರೆ, ಇವರು ಫ್ಯಾಮಿಲಿಯರೇ ಇರ್ತಾರೆ, ಅವ್ರಿಗೆ ಸಮಸ್ಯೆ ಅಲ್ಲ. ಯಾರು ಬಂದೇ ಇಲ್ಲ ಇದುವರೆಗೆ. ನಿಮಗೆ ಇದರಲ್ಲಿ ಯಾರು ನಮಗೆ ಲಾಕ್ಡೌನ್ ಟೈಮಲ್ಲಿ ಏನಾಗಿ ಸಮಸ್ಯೆ ಆಗಿದೆ ಅಂತ ಯಾರು ಬಂದು ಈ ಥರ ಬಂದದ್ದು ಪಾಪ 1,000 ರೂಪಾಯಿ ಆದರೂ ಸಾಲ ತಗೊಂಡು ಬಂದಿದ್ದಾನೆ. ಯಾರಾದ್ರ ಬಂದ ಅವ್ರಿಗೆ ಅವ್ರಿಗೆ ಏನು ಮನೆಗೆ ಹೋಗ್ಕೊಂಡು ಹೆಂಡತಿಗೆ ಏನು. हमसे जुड़े रहने के लिए हमारे चैनल फ़िक्र ख़बर TV को सब्सक्राइब करें, वीडियो को लाइक और शेयर करें। मज़ीद ख़बरों के लिए लॉगिन करें फ़िक्रखबर.com।